ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಬೆಟ್ನಲ್ಲಿಕಾಯ್ದು ಒಂದು ಪಪ್ಪು ಮಾಡ್ತಾಯಿದ್ದೀನಿ. ಏನಪ್ಪ ಬೆಟ್ನಲ್ಲಿಕಾಯ್ದು ಪಪ್ಪು ಮಾಡ್ತಾಯಿದ್ದಾರೆ ಹೇಗಿರುತ್ತೋ ಹುಳಿ ಇರುತ್ತೆ ತುಂಬ ಅಂತ ಅನ್ಕೊತಾ ಇರ್ಬೋದು. ನಿಜವಾಗ್ಲೂ ಇಲ್ಲ, ಬೆಟ್ನಲ್ಲಿಕಾಯಿ ಪಪ್ಪು ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿರುತ್ತೆ. ನಾವು ಮನೇಲಿ ಮಾಡ್ತಾ ಇರ್ತೀವಿ. ಸೊ ನಿಮಗೋಸ್ಕರ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಬೆಟ್ನಲ್ಲಿಕಾಯಿನ ಫಸ್ಟು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಇದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಸೊ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ನಿಜ ಹುಳಿ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಅಷ್ಟೇ ಬೆಟ್ನಲ್ಲಿಕಾಯಿ ತುಂಬಾ ಒಳ್ಳೆಯದು. ಟೇಸ್ಟಿಗಾಗಿರಲಿ ಹೆಲ್ತಿಗಾಗಿರಲಿ. ನೋಡಿ, ಸಾಸಿವೆ ಹಾಕಾದ್ಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು, ಇಲ್ಲಿ ಹಸಿರು ಮೆಣಸಿನ್ಕಾಯಿ ಆದರೂ ಸೇರಿಸ್ಕೋಬೋದು, ಒಣಮೆಣ್ಸಿನ್ಕಾಯಿ ಆದರೂ ಸೇರಿಸ್ಕೋಬೋದು. ಮತ್ತು ನಾವು ಖಾರಕ್ಕೆ ಖಾರದ ಪುಡಿ ಸೇರಿಸ್ಕೋತೀವಿ. ಸೊ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ 3 ಸೇರಿಸ್ಕೋತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ 2ರಿಂದ 3 ಕಟ್ ಮಾಡಿ ಸೇರಿಸ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಶುಂಠಿನೂ ಅಷ್ಟೇ ಹಚ್ಚಿಟ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಮತ್ತು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರ್ತೀವಲ್ಲ ಬೆಟ್ನಲ್ಲಿಕಾಯಿ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕದು, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಲ್ಲ. ಸೊ ಖಾರದ ಪುಡಿ, ನಿಮಗೆ ಖಾರಕ್ಕೆ ಅಂದರೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಖಾರ ಹಾಕ್ಕೋಬೋದು. ಬಟ್ ಇಷ್ಟು ಉಪ್ಪು ಖಾರ ಹುಳಿ ಮಾತ್ರ ನಿಜವಾಗ್ಲೂ ಪರ್ಫೆಕ್ಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾರ್ಮಲಾಗಿ ತಿಂತಾನೆ ಇರ್ತೀವಿ ಬೇರೆ ಸೊಪ್ಪುದು ಎಲ್ಲದು. ಸೊ ಈ ಬೆಟ್ನಲ್ಲಿಕಾಯಿ ಮಾಡೋದ್ರಿಂದ ನಮ್ಗೆ ಹೆಲ್ತಿಗೂ ಒಳ್ಳೆಯದು ಅಲ್ವಾ. ಸೊ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಖಾರದ ಪುಡಿ, ಅರ್ಶಿನದ ಪುಡಿ, ಮತ್ತು ಇಲ್ಲಿ 1.5 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. 1.5 ಲೋಟದಷ್ಟು ತೊಗರಿಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಸೇರಿಸ್ಕೋಬೇಕು. ಅಂದರೆ ನಾನು 3.5 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ನೀವು ಹಿಂಗು ಇವಾಗಾದರೂ ಹಾಕ್ಕೊಳ್ಳಿ, ಆಮೇಲಾದರೂ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗು ನಾರ್ಮಲಾಗಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕಷ್ಟೇ. ನಾರ್ಮಲಾಗಿ ಸ್ವಲ್ಪ ಉಪಯೋಗಿಸ್ತಾ ಇದ್ದೀರಲ್ವ, ಇದಕ್ಕೆ ಸ್ವಲ್ಪ ಚೂರು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಹಿಂಗೆ ಹಾಕ್ಕೊಂಡು ಇದು 4 ವಿಷಲ್ಸ್ ಬರಬೇಕು. ಅಂದರೆ ಬೇಳೆ ಫುಲ್ ಮೆತ್ತಗೆ ಸ್ಮ್ಯಾಶ್ ಆಗಬೇಕು, ಬೇಳೆ ಆ ರೀತಿ ಬೇಯಬೇಕು. ಸೊ 4 ವಿಷಲ್ಸ್ ಆದಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಸೊ ನೀವೆಲ್ಲ ಒಂದ್ಸಲಿ ಟ್ರೈ ಮಾಡಿ ನನಗೆ ಮರೀದಲ್ಲೇ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಸ್ವಲ್ಪ ಒಂದು ಸ್ಮ್ಯಾಶರ್ ಸಹಾಯದಿಂದ ಅಥವಾ ಮಜ್ಜಿಗೆ ಮಾಡೋದಿರುತ್ತಲ್ಲ, ಸೊ ಅದರಿಂದ ಬೇಳೆ ಎಲ್ಲ ಇನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಬೆಟ್ನಲ್ಲಿಕಾಯಿ ಹೋಳಾಗೋದು ಆ ಥರ ಏನೂ ಆಗಲ್ಲ, ಅದು ಬೆಟ್ನಲ್ಲಿಕಾಯಿ ಹಾಗೇ ಇರುತ್ತೆ. ಮಧ್ಯ ಸಿಗ್ತಾ ಇರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಸೊ ನೋಡಿ, ಇವಾಗ ಆಗಿದೆ. ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿಸ್ಕೊಳ್ಳಿ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಮ್ಮನೇಲಿ ಇದು ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆನೂ ಈ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಹುಳಿ ಇರಲ್ಲ, ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೊ ಬೆಟ್ನಲ್ಲಿಕಾಯಿ ಪಪ್ಪು ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮರೀದಲ್ಲೇ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು ಬೆಟ್ನಲ್ಲಿಕಾಯಿ. ಆದರೆ ಜ್ಯೂಸ್ ಕುಡಿಯೋಕ್ಕೆ ಬೋರ್ ಆಗುತ್ತಲ್ವ, ಸೊ ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಶುಭ ದಿನ.